ನೋಡಿ, ರಾಜೀವ್ ಗೌಡ ಯಾರು, ಈತನ ಕತೆ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಈಗಷ್ಟೇ SP ಸಾಹೇಬರು ಹೇಳ್ತಾ ಇದ್ರು ಈತ ಸಾಮಾನ್ಯ ಅಲ್ಲ ಅಂತ ಹೇಳಿ. ರಾಜೀವ್ ಗೌಡ ಮೇಲೆ 16 ಕ್ರಿಮಿನಲ್ ಕೇಸ್ಗಳಿದೆ. 16 ಕ್ರಿಮಿನಲ್ ಕೇಸ್. ಶಿಡ್ಲಘಟ್ಟ ನಗರ, ಹೊಸಕೋಟೆ, ಬೆಂಗಳೂರು, ದೇವನಹಳ್ಳಿಯ ಪೊಲೀಸ್ ಸ್ಟೇಷನ್ಗಳಲ್ಲಿ ಈತನ ಮೇಲೆ ಕೇಸ್ಗಳಿರೋದು. ಎಲ್ಲಿ ಮಟ್ಟಿಗೆ ಅಂತಂದ್ರೆ ಈತ ಧಮಕಿ ಹಾಕೋದು ಮದುವೆ ಮಾಡಿಸಿದ ಪುರೋಹಿತರಿಗೂ ಕೂಡ ಧಮಕಿ ಹಾಕಿದಂತೆ. ಏನ್ ಧಮಕಿ ಹಾಕಿದ್ನೋ, ಯಾವ ಕಾರಣಕ್ಕೆ ಧಮಕಿ ಹಾಕಿದ್ನೋ? ಲಾಂಗು ಮಚ್ಚು ತೋರಿಸಿ ಅವರನ್ನು ಬೆದರಿಸಿದ್ದನಂತೆ ಈ ಭೂಪ. ಮದುವೆ ಮಾಡಿಸೋ ಪುರೋಹಿತರ ಜೊತೆ ಏನಪ್ಪ ಇವಂದು? ಅವ್ರು ಬರ್ತಾರೆ, ಮದುವೆ ಮಾಡಿಸ್ತಾರೆ, ಹೋಗ್ತಾರೆ. ಇನ್ನ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಜನರಿಗೆ ಮೋಸ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. 4 ವರ್ಷಗಳ ಹಿಂದೆ ಸೈಟ್ ಖರೀದಿಯ ಸಂದರ್ಭದಲ್ಲಿ ಈತ 420 ಕೆಲಸ ಮಾಡಿದಾನಂತೆ. ಯಾರು ಸೈಟ್ ಖರೀದಿ ಮಾಡಬೇಡಿ ಅಂತ ಪುರೋಹಿತರು ಹೇಳಿದ್ರಂತೆ. ಆ ಪುರೋಹಿತ ಮಣಿಕಂಠ ಶರ್ಮಾ ಜೊತೆಗೆ ಮತ್ತೆ ಈತ ಕಿರಿಕ್ ಮಾಡಿದ್ನಂತೆ. ನನ್ನ ವ್ಯವಹಾರಕ್ಕೆ ಅಡ್ಡ ಬರ್ತೀಯಾ ಅಂತ ಹೋಗಿ ಪುರೋಹಿತರಿಗೆ ಹಲ್ಲೆ ಮಾಡಿ. ಮದುವೆ ಮಾಡಿಸೋ ಪುರೋಹಿತರು ಸೈಟ್ ತಗೋಬೇಡಿ ಅಂತ ಹೇಳಿದ್ದು ಈತನ ಸಿಟ್ಟಿಗೆ ಕಾರಣ ಆಗಿದೆ. ಹಿಂಗಾಗಿ ಅವ್ರು ಹೋಗಿ ಧಮಕಿ ಹಾಕೋದು, ಹಲ್ಲೆ ಮಾಡೋದು ಮಾಡಿದ್ನಂತೆ. ಬ್ರಾಹ್ಮಣರ ಶಾಪ ತಟ್ಟುತ್ತೆ ಅಂತ ಮಣಿಕಂಠ ಶರ್ಮಾ ಈತನಿಗೆ ಹೇಳಿದ್ರಂತೆ. ಬ್ರಾಹ್ಮಣರ ಶಾಪ 100ಕ್ಕೆ 100 ತಟ್ಟುತ್ತೆ, ಬ್ರಾಹ್ಮಣರನ್ನ ಎದುರಾಕೋಬೇಡ ಅಂತ ಪುರೋಹಿತರು ಹೇಳಿದ್ರಂತೆ. ಈಗ ಆ ಪ್ರಕಾರನೇ ಆಯ್ತು. ನಿನ್ನನ್ನ ಪಾರ್ಟಿಯಿಂದಾನೇ ಆಚೆ ಹಾಕ್ತಾ ಇದ್ದಾರೆ, ಇಡೀ ರಾಜ್ಯದಲ್ಲಿ ನಿನ್ನನ್ನ ಛೀ ಥೂ ಅಂತ ಉಗಿತಾ ಇದ್ದಾರೆ, ಎಚ್ಚರ ಅಂತ ಹೇಳಿ ಈಗ ಪುರೋಹಿತರು ಹೇಳ್ತಿದಾರಂತೆ. ಸೊ ಈ ರೀತಿ ಈತನ ಮೇಲೆ ಬ್ಯಾಕ್ ಟು ಬ್ಯಾಕ್ ಕೇಸ್ಗಳು, ಬ್ಯಾಕ್ ಟು ಬ್ಯಾಕ್ ಶಾಕ್ ಈಗ ಸ್ವತಃ ಪಕ್ಷ ನೀಡ್ತಾ ಇದೆ. ನೆಕ್ಸ್ಟ್ ನೋಡಿ, ರಾಜೀವ್ ಗೌಡ ಯಾರು, ಈತನ ಕತೆ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಈಗಷ್ಟೇ SP ಸಾಹೇಬರು ಹೇಳ್ತಾ ಇದ್ರು ಈತ ಸಾಮಾನ್ಯ ಅಲ್ಲ ಅಂತ ಹೇಳಿ. ರಾಜೀವ್ ಗೌಡ ಮೇಲೆ 16 ಕ್ರಿಮಿನಲ್ ಕೇಸ್ಗಳಿದೆ. 16 ಕ್ರಿಮಿನಲ್ ಕೇಸ್. ಶಿಡ್ಲಘಟ್ಟ ನಗರ, ಹೊಸಕೋಟೆ, ಬೆಂಗಳೂರು, ದೇವನಹಳ್ಳಿಯ ಪೊಲೀಸ್ ಸ್ಟೇಷನ್ಗಳಲ್ಲಿ ಈತನ ಮೇಲೆ ಕೇಸ್ಗಳಿರೋದು. ಎಲ್ಲಿ ಮಟ್ಟಿಗೆ ಅಂತಂದ್ರೆ ಈತ ಧಮಕಿ ಹಾಕೋದು ಮದುವೆ ಮಾಡಿಸಿದ ಪುರೋಹಿತರಿಗೂ ಕೂಡ ಧಮಕಿ ಹಾಕಿದಂತೆ. ಏನ್ ಧಮಕಿ ಹಾಕಿದ್ನೋ, ಯಾವ ಕಾರಣಕ್ಕೆ ಧಮಕಿ ಹಾಕಿದ್ನೋ? ಲಾಂಗು ಮಚ್ಚು ತೋರಿಸಿ ಅವರನ್ನು ಬೆದರಿಸಿದ್ದನಂತೆ ಈ ಭೂಪ. ಮದುವೆ ಮಾಡಿಸೋ ಪುರೋಹಿತರ ಜೊತೆ ಏನಪ್ಪ ಇವಂದು? ಅವ್ರು ಬರ್ತಾರೆ, ಮದುವೆ ಮಾಡಿಸ್ತಾರೆ, ಹೋಗ್ತಾರೆ. ಇನ್ನ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಜನರಿಗೆ ಮೋಸ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. 4 ವರ್ಷಗಳ ಹಿಂದೆ ಸೈಟ್ ಖರೀದಿಯ ಸಂದರ್ಭದಲ್ಲಿ ಈತ 420 ಕೆಲಸ ಮಾಡಿದಾನಂತೆ. ಯಾರು ಸೈಟ್ ಖರೀದಿ ಮಾಡಬೇಡಿ ಅಂತ ಪುರೋಹಿತರು ಹೇಳಿದ್ರಂತೆ. ಆ ಪುರೋಹಿತ ಮಣಿಕಂಠ ಶರ್ಮಾ ಜೊತೆಗೆ ಮತ್ತೆ ಈತ ಕಿರಿಕ್ ಮಾಡಿದ್ನಂತೆ. ನನ್ನ ವ್ಯವಹಾರಕ್ಕೆ ಅಡ್ಡ ಬರ್ತೀಯಾ ಅಂತ ಹೋಗಿ ಪುರೋಹಿತರಿಗೆ ಹಲ್ಲೆ ಮಾಡಿ. ಮದುವೆ ಮಾಡಿಸೋ ಪುರೋಹಿತರು ಸೈಟ್ ತಗೋಬೇಡಿ ಅಂತ ಹೇಳಿದ್ದು ಈತನ ಸಿಟ್ಟಿಗೆ ಕಾರಣ ಆಗಿದೆ. ಹಿಂಗಾಗಿ ಅವ್ರು ಹೋಗಿ ಧಮಕಿ ಹಾಕೋದು, ಹಲ್ಲೆ ಮಾಡೋದು ಮಾಡಿದ್ನಂತೆ. ಬ್ರಾಹ್ಮಣರ ಶಾಪ ತಟ್ಟುತ್ತೆ ಅಂತ ಮಣಿಕಂಠ ಶರ್ಮಾ ಈತನಿಗೆ ಹೇಳಿದ್ರಂತೆ. ಬ್ರಾಹ್ಮಣರ ಶಾಪ 100ಕ್ಕೆ 100 ತಟ್ಟುತ್ತೆ, ಬ್ರಾಹ್ಮಣರನ್ನ ಎದುರಾಕೋಬೇಡ ಅಂತ ಪುರೋಹಿತರು ಹೇಳಿದ್ರಂತೆ. ಈಗ ಆ ಪ್ರಕಾರನೇ ಆಯ್ತು. ನಿನ್ನನ್ನ ಪಾರ್ಟಿಯಿಂದಾನೇ ಆಚೆ ಹಾಕ್ತಾ ಇದ್ದಾರೆ, ಇಡೀ ರಾಜ್ಯದಲ್ಲಿ ನಿನ್ನನ್ನ ಛೀ ಥೂ ಅಂತ ಉಗಿತಾ ಇದ್ದಾರೆ, ಎಚ್ಚರ ಅಂತ ಹೇಳಿ ಈಗ ಪುರೋಹಿತರು ಹೇಳ್ತಿದಾರಂತೆ. ಸೊ ಈ ರೀತಿ ಈತನ ಮೇಲೆ ಬ್ಯಾಕ್ ಟು ಬ್ಯಾಕ್ ಕೇಸ್ಗಳು, ಬ್ಯಾಕ್ ಟು ಬ್ಯಾಕ್ ಶಾಕ್ ಈಗ ಸ್ವತಃ ಪಕ್ಷ ನೀಡ್ತಾ ಇದೆ. ನೆಕ್ಸ್ಟ್ ನೋಡಿ, ರಾಜೀವ್ ಗೌಡ ಯಾರು, ಈತನ ಕತೆ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಈಗಷ್ಟೇ SP ಸಾಹೇಬರು ಹೇಳ್ತಾ ಇದ್ರು ಈತ ಸಾಮಾನ್ಯ ಅಲ್ಲ ಅಂತ ಹೇಳಿ. ರಾಜೀವ್ ಗೌಡ ಮೇಲೆ 16 ಕ್ರಿಮಿನಲ್ ಕೇಸ್ಗಳಿದೆ. 16 ಕ್ರಿಮಿನಲ್ ಕೇಸ್. ಶಿಡ್ಲಘಟ್ಟ ನಗರ, ಹೊಸಕೋಟೆ, ಬೆಂಗಳೂರು, ದೇವನಹಳ್ಳಿಯ ಪೊಲೀಸ್ ಸ್ಟೇಷನ್ಗಳಲ್ಲಿ ಈತನ ಮೇಲೆ ಕೇಸ್ಗಳಿರೋದು. ಎಲ್ಲಿ ಮಟ್ಟಿಗೆ ಅಂತಂದ್ರೆ ಈತ ಧಮಕಿ ಹಾಕೋದು ಮದುವೆ ಮಾಡಿಸಿದ ಪುರೋಹಿತರಿಗೂ ಕೂಡ ಧಮಕಿ ಹಾಕಿದಂತೆ. ಏನ್ ಧಮಕಿ ಹಾಕಿದ್ನೋ, ಯಾವ ಕಾರಣಕ್ಕೆ ಧಮಕಿ ಹಾಕಿದ್ನೋ? ಲಾಂಗು ಮಚ್ಚು ತೋರಿಸಿ ಅವರನ್ನು ಬೆದರಿಸಿದ್ದನಂತೆ ಈ ಭೂಪ. ಮದುವೆ ಮಾಡಿಸೋ ಪುರೋಹಿತರ ಜೊತೆ ಏನಪ್ಪ ಇವಂದು? ಅವ್ರು ಬರ್ತಾರೆ, ಮದುವೆ ಮಾಡಿಸ್ತಾರೆ, ಹೋಗ್ತಾರೆ. ಇನ್ನ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಜನರಿಗೆ ಮೋಸ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. 4 ವರ್ಷಗಳ ಹಿಂದೆ ಸೈಟ್ ಖರೀದಿಯ ಸಂದರ್ಭದಲ್ಲಿ ಈತ 420 ಕೆಲಸ ಮಾಡಿದಾನಂತೆ. ಯಾರು ಸೈಟ್ ಖರೀದಿ ಮಾಡಬೇಡಿ ಅಂತ ಪುರೋಹಿತರು ಹೇಳಿದ್ರಂತೆ. ಆ ಪುರೋಹಿತ ಮಣಿಕಂಠ ಶರ್ಮಾ ಜೊತೆಗೆ
ಮತ್ತೆ ಈತ ಕಿರಿಕ್ ಮಾಡಿದ್ನಂತೆ. ನನ್ನ ವ್ಯವಹಾರಕ್ಕೆ ಅಡ್ಡ ಬರ್ತೀಯಾ ಅಂತ ಹೋಗಿ ಪುರೋಹಿತರಿಗೆ ಹಲ್ಲೆ ಮಾಡಿ. ಮದುವೆ ಮಾಡಿಸೋ ಪುರೋಹಿತರು ಸೈಟ್ ತಗೋಬೇಡಿ ಅಂತ ಹೇಳಿದ್ದು ಈತನ ಸಿಟ್ಟಿಗೆ ಕಾರಣ ಆಗಿದೆ. ಹಿಂಗಾಗಿ ಅವ್ರು ಹೋಗಿ ಧಮಕಿ ಹಾಕೋದು, ಹಲ್ಲೆ ಮಾಡೋದು ಮಾಡಿದ್ನಂತೆ. ಬ್ರಾಹ್ಮಣರ ಶಾಪ ತಟ್ಟುತ್ತೆ ಅಂತ ಮಣಿಕಂಠ ಶರ್ಮಾ ಈತನಿಗೆ ಹೇಳಿದ್ರಂತೆ. ಬ್ರಾಹ್ಮಣರ ಶಾಪ 100ಕ್ಕೆ 100 ತಟ್ಟುತ್ತೆ, ಬ್ರಾಹ್ಮಣರನ್ನ ಎದುರಾಕೋಬೇಡ ಅಂತ ಪುರೋಹಿತರು ಹೇಳಿದ್ರಂತೆ. ಈಗ ಆ ಪ್ರಕಾರನೇ ಆಯ್ತು, ನಿನ್ನನ್ನ ಪಾರ್ಟಿಯಿಂದಾನೇ ಆಚೆ ಹಾಕ್ತಾ ಇದ್ದಾರೆ, ಇಡೀ ರಾಜ್ಯದಲ್ಲಿ ನಿನ್ನನ್ನ ಛೀ ಥೂ ಅಂತ ಉಗಿತಾ ಇದ್ದಾರೆ, ಎಚ್ಚರ ಅಂತ ಹೇಳಿ ಈಗ ಪುರೋಹಿತರು ಹೇಳ್ತಿದಾರಂತೆ. ಸೊ ಈ ರೀತಿ ಈತನ ಮೇಲೆ ಬ್ಯಾಕ್ ಟು ಬ್ಯಾಕ್ ಕೇಸ್ಗಳು, ಬ್ಯಾಕ್ ಟು ಬ್ಯಾಕ್ ಶಾಕ್ ಈಗ ಸ್ವತಃ ಪಕ್ಷ ನೀಡ್ತಾ ಇದೆ. ನೆಕ್ಸ್ಟ್ ನೋಡಿ, ರಾಜೀವ್ ಗೌಡ ಯಾರು, ಈತನ ಕತೆ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಈಗಷ್ಟೇ SP ಸಾಹೇಬರು ಹೇಳ್ತಾ ಇದ್ರು ಈತ ಸಾಮಾನ್ಯ ಅಲ್ಲ ಅಂತ ಹೇಳಿ. ರಾಜೀವ್ ಗೌಡ ಮೇಲೆ 16 ಕ್ರಿಮಿನಲ್ ಕೇಸ್ಗಳಿದೆ. 16 ಕ್ರಿಮಿನಲ್ ಕೇಸ್. ಶಿಡ್ಲಘಟ್ಟ ನಗರ, ಹೊಸಕೋಟೆ, ಬೆಂಗಳೂರು, ದೇವನಹಳ್ಳಿಯ ಪೊಲೀಸ್ ಸ್ಟೇಷನ್ಗಳಲ್ಲಿ ಈತನ ಮೇಲೆ ಕೇಸ್ಗಳಿರೋದು. ಎಲ್ಲಿ ಮಟ್ಟಿಗೆ ಅಂತಂದ್ರೆ ಈತ ಧಮಕಿ ಹಾಕೋದು, ಮದುವೆ ಮಾಡಿಸಿದ ಪುರೋಹಿತರಿಗೂ ಕೂಡ ಧಮಕಿ ಹಾಕಿದ್ನಂತೆ. ಏನ್ ಧಮಕಿ ಹಾಕಿದ್ನೋ, ಯಾವ ಕಾರಣಕ್ಕೆ ಧಮಕಿ ಹಾಕಿದ್ನೋ, ಲಾಂಗು ಮಚ್ಚು ತೋರಿಸಿ ಅವರನ್ನು ಬೆದರಿಸಿದ್ದನಂತೆ ಈ ಭೂಪ. ಮದುವೆ ಮಾಡಿಸೋ ಪುರೋಹಿತರ ಜೊತೆ ಏನಪ್ಪ ಇವಂದು, ಅವ್ರು ಬರ್ತಾರೆ, ಮದುವೆ ಮಾಡಿಸ್ತಾರೆ, ಹೋಗ್ತಾರೆ. ಇನ್ನ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಜನರಿಗೆ ಮೋಸ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. 4 ವರ್ಷಗಳ ಹಿಂದೆ ಸೈಟ್ ಖರೀದಿಯ ಸಂದರ್ಭದಲ್ಲಿ ಈತ 420 ಕೆಲಸ ಮಾಡಿದಾನಂತೆ. ಯಾರು ಸೈಟ್ ಖರೀದಿ ಮಾಡಬೇಡಿ ಅಂತ ಪುರೋಹಿತರು ಹೇಳಿದ್ರಂತೆ. ಆ ಪುರೋಹಿತ ಮಣಿಕಂಠ ಶರ್ಮಾ ಜೊತೆಗೆ ಮತ್ತೆ ಈತ ಕಿರಿಕ್ ಮಾಡಿದ್ನಂತೆ. ನನ್ನ ವ್ಯವಹಾರಕ್ಕೆ ಅಡ್ಡ ಬರ್ತೀಯಾ ಅಂತ ಹೋಗಿ ಪುರೋಹಿತರಿಗೆ ಹಲ್ಲೆ ಮಾಡಿ. ಮದುವೆ ಮಾಡಿಸೋ ಪುರೋಹಿತರು ಸೈಟ್ ತಗೋಬೇಡಿ ಅಂತ ಹೇಳಿದ್ದು ಈತನ ಸಿಟ್ಟಿಗೆ ಕಾರಣ ಆಗಿದೆ. ಹಿಂಗಾಗಿ ಅವ್ರು ಹೋಗಿ ಧಮಕಿ ಹಾಕೋದು, ಹಲ್ಲೆ ಮಾಡೋದು ಮಾಡಿದ್ನಂತೆ. ಬ್ರಾಹ್ಮಣರ ಶಾಪ ತಟ್ಟುತ್ತೆ ಅಂತ ಮಣಿಕಂಠ ಶರ್ಮಾ ಈತನಿಗೆ ಹೇಳಿದ್ರಂತೆ. ಬ್ರಾಹ್ಮಣರ ಶಾಪ 100ಕ್ಕೆ 100 ತಟ್ಟುತ್ತೆ, ಬ್ರಾಹ್ಮಣರನ್ನ ಎದುರಾಕೋಬೇಡ ಅಂತ ಪುರೋಹಿತರು ಹೇಳಿದ್ರಂತೆ. ಈಗ ಆ ಪ್ರಕಾರನೇ ಆಯ್ತು, ನಿನ್ನನ್ನ ಪಾರ್ಟಿಯಿಂದಾನೇ ಆಚೆ ಹಾಕ್ತಾ ಇದ್ದಾರೆ, ಇಡೀ ರಾಜ್ಯದಲ್ಲಿ ನಿನ್ನನ್ನ ಛೀ ಥೂ ಅಂತ ಉಗಿತಾ ಇದ್ದಾರೆ, ಎಚ್ಚರ ಅಂತ ಹೇಳಿ ಈಗ ಪುರೋಹಿತರು ಹೇಳ್ತಿದಾರಂತೆ. ಸೊ ಈ ರೀತಿ ಈತನ ಮೇಲೆ ಬ್ಯಾಕ್ ಟು ಬ್ಯಾಕ್ ಕೇಸ್ಗಳು, ಬ್ಯಾಕ್ ಟು ಬ್ಯಾಕ್ ಶಾಕ್ ಈಗ ಸ್ವತಃ ಪಕ್ಷ ನೀಡ್ತಾ ಇದೆ. ನೆಕ್ಸ್ಟ್ ನೋಡಿ, ರಾಜೀವ್ ಗೌಡ ಯಾರು, ಈತನ ಕತೆ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಈಗಷ್ಟೇ SP ಸಾಹೇಬರು ಹೇಳ್ತಾ ಇದ್ರು ಈತ ಸಾಮಾನ್ಯ ಅಲ್ಲ ಅಂತ ಹೇಳಿ. ರಾಜೀವ್ ಗೌಡ ಮೇಲೆ 16 ಕ್ರಿಮಿನಲ್ ಕೇಸ್ಗಳಿದೆ. 16 ಕ್ರಿಮಿನಲ್ ಕೇಸ್. ಶಿಡ್ಲಘಟ್ಟ ನಗರ, ಹೊಸಕೋಟೆ, ಬೆಂಗಳೂರು, ದೇವನಹಳ್ಳಿಯ ಪೊಲೀಸ್ ಸ್ಟೇಷನ್ಗಳಲ್ಲಿ ಈತನ ಮೇಲೆ ಕೇಸ್ಗಳಿರೋದು. ಎಲ್ಲಿ ಮಟ್ಟಿಗೆ ಅಂತಂದ್ರೆ ಈತ ಧಮಕಿ ಹಾಕೋದು, ಮದುವೆ ಮಾಡಿಸಿದ ಪುರೋಹಿತರಿಗೂ ಕೂಡ ಧಮಕಿ ಹಾಕಿದ್ನಂತೆ. ಏನ್ ಧಮಕಿ ಹಾಕಿದ್ನೋ, ಯಾವ ಕಾರಣಕ್ಕೆ ಧಮಕಿ ಹಾಕಿದ್ನೋ, ಲಾಂಗು ಮಚ್ಚು ತೋರಿಸಿ ಅವರನ್ನು ಬೆದರಿಸಿದ್ದನಂತೆ ಈ ಭೂಪ. ಮದುವೆ ಮಾಡಿಸೋ ಪುರೋಹಿತರ ಜೊತೆ ಏನಪ್ಪ ಇವಂದು, ಅವ್ರು ಬರ್ತಾರೆ, ಮದುವೆ ಮಾಡಿಸ್ತಾರೆ, ಹೋಗ್ತಾರೆ. ಇನ್ನ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಜನರಿಗೆ ಮೋಸ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. 4 ವರ್ಷಗಳ ಹಿಂದೆ ಸೈಟ್ ಖರೀದಿಯ ಸಂದರ್ಭದಲ್ಲಿ ಈತ 420 ಕೆಲಸ ಮಾಡಿದಾನಂತೆ. ಯಾರು ಸೈಟ್ ಖರೀದಿ ಮಾಡಬೇಡಿ ಅಂತ ಪುರೋಹಿತರು ಹೇಳಿದ್ರಂತೆ. ಆ ಪುರೋಹಿತ ಮಣಿಕಂಠ ಶರ್ಮಾ ಜೊತೆಗೆ ಮತ್ತೆ ಈತ ಕಿರಿಕ್ ಮಾಡಿದ್ನಂತೆ. ನನ್ನ ವ್ಯವಹಾರಕ್ಕೆ ಅಡ್ಡ ಬರ್ತೀಯಾ ಅಂತ ಹೋಗಿ ಪುರೋಹಿತರಿಗೆ ಹಲ್ಲೆ ಮಾಡಿ. ಮದುವೆ ಮಾಡಿಸೋ ಪುರೋಹಿತರು ಸೈಟ್ ತಗೋಬೇಡಿ ಅಂತ ಹೇಳಿದ್ದು ಈತನ ಸಿಟ್ಟಿಗೆ ಕಾರಣ ಆಗಿದೆ. ಹಿಂಗಾಗಿ ಅವ್ರು ಹೋಗಿ ಧಮಕಿ ಹಾಕೋದು, ಹಲ್ಲೆ ಮಾಡೋದು ಮಾಡಿದ್ನಂತೆ. ಬ್ರಾಹ್ಮಣರ ಶಾಪ ತಟ್ಟುತ್ತೆ ಅಂತ ಮಣಿಕಂಠ ಶರ್ಮಾ ಈತನಿಗೆ ಹೇಳಿದ್ರಂತೆ. ಬ್ರಾಹ್ಮಣರ ಶಾಪ 100ಕ್ಕೆ 100 ತಟ್ಟುತ್ತೆ, ಬ್ರಾಹ್ಮಣರನ್ನ ಎದುರಾಕೋಬೇಡ ಅಂತ ಪುರೋಹಿತರು ಹೇಳಿದ್ರಂತೆ. ಈಗ ಆ ಪ್ರಕಾರನೇ ಆಯ್ತು, ನಿನ್ನನ್ನ ಪಾರ್ಟಿಯಿಂದಾನೇ ಆಚೆ ಹಾಕ್ತಾ ಇದ್ದಾರೆ, ಇಡೀ ರಾಜ್ಯದಲ್ಲಿ ನಿನ್ನನ್ನ ಛೀ ಥೂ ಅಂತ ಉಗಿತಾ ಇದ್ದಾರೆ, ಎಚ್ಚರ ಅಂತ ಹೇಳಿ ಈಗ ಪುರೋಹಿತರು ಹೇಳ್ತಿದಾರಂತೆ. ಸೊ ಈ ರೀತಿ ಈತನ ಮೇಲೆ ಬ್ಯಾಕ್ ಟು ಬ್ಯಾಕ್ ಕೇಸ್ಗಳು, ಬ್ಯಾಕ್ ಟು ಬ್ಯಾಕ್ ಶಾಕ್ ಈಗ ಸ್ವತಃ ಪಕ್ಷ ನೀಡ್ತಾ ಇದೆ. ನೆಕ್ಸ್ಟ್